ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ. ಈಗ ದಸರಾ ಹಬ್ಬ ಬಂದೇ ಬಿಡಿತು. ಈ ದಸರಾ ಹಬ್ಬಕ್ಕೆ ವಿಜಯದಶಮಿ ಅಂತ ಕೂಡ ಹೇಳ್ತಾರೆ, ಹಾಗೆ ಶರನ್ನವರಾತ್ರಿ ಅಂತ ಕೂಡ ಹೇಳ್ತಾರೆ. ನವರಾತ್ರಿ ಅಂದರೆ 9 ದಿನ ಹಬ್ಬನ ಮಾಡಿ 10ನೇ ದಿನ ವಿಜಯದಶಮಿ ಅಂತ ಹಬ್ಬನ ಆಚರಿಸ್ತಿದ್ವಿ. ಬಟ್ ಈ ಸಾರಿ 11 ದಿನ ಬಂದಿದೆ. ಅಂದರೆ 10 ರಾತ್ರಿ 10 ದಿನ ಬನ್ನಿ ಗಿಡದ ಪೂಜೆ ಮಾಡಬೇಕು, 11ನೇ ದಿನ ದಶಮಿ ಆಗಿ ಅಂದರೆ ದಸರಾ ಹಬ್ಬನ ಆಚರಿಸ್ಬೇಕು. ಅದು ಯಾಕೆ, ಎಷ್ಟು ವರ್ಷಕ್ಕೊಂದ್ಸಲ ಈಗ ಬರುತ್ತೆ ಅನ್ನೋದು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಈ ದಸರಾ ಹಬ್ಬ ಅಂದರೆ ಎಷ್ಟು ನಾವು ದೇವಿ ಪೂಜೆಗೆ ಪ್ರಾಧಾನ್ಯತೆ ಕೊಡ್ತೀವೋ ಹಾಗೆ ಬನ್ನಿ ಗಿಡಕ್ಕೂ, ಅಂದರೆ ಶಮಿ ವೃಕ್ಷ ಅಂತಾರೆ, ಬನ್ನಿ ಗಿಡ ಅಂತಾರೆ, ಬನ್ನಿ ಮರ ಅಂತಾರೆ, ಜಂಬೆ ಗಿಡ ಅಂತ ಕೂಡ ಹೇಳ್ತಾರೆ. ಗಿಡಕ್ಕೆ ಈ ನವರಾತ್ರಿಯಲ್ಲಿ ಪೂಜೆ ಮಾಡೋದ್ರಿಂದ ಕೂಡ ತುಂಬಾನೇ ವಿಶೇಷವಾದ ಫಲನ ಸಿಗ್ತದೆ. ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಜಾತಕ ದೋಷಗಳು ಏನಾದರೂ ಇದ್ರೂ ಕೂಡ ಅವು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಕೂಡ ನೆರವೇರ್ತವೆ. ಇದು ಅತ್ಯಂತ ಸುಲಭವಾದ ಒಂದು ಪೂಜೆ ಅಂತ ಕೂಡ ಹೇಳ್ಬೋದು. ನಾನು ಈ ಪೂಜೆ ಮಾಡ್ತಾ ಬಂದಿರೋದು 31 ವರ್ಷ ಆಗ್ತಾ ಬಂತು. ಅಂದ್ರೆ ನಾನು ಚಿಕ್ಕವಳಿದ್ದಾಗಿಂದನೂ ಈ ಪೂಜೆಯನ್ನ ಮಾಡ್ತಾ ಇದ್ದೀನಿ, ಅಷ್ಟೇ ಫಲಗಳನ್ನು ಕೂಡ ಪಡಿತಾ ಇದ್ದೀನಿ. ಈ ಬನ್ನಿ ಮರದ ಪೂಜೆ ಉತ್ತರ ಕರ್ನಾಟಕದ ಕಡೆ ತುಂಬಾನೇ ಮಾಡ್ತಾರೆ, ಬೇರೆ ಕಡೆಗಳೆಲ್ಲ ಸ್ವಲ್ಪ ಕಡಿಮೆ. ಹಾಗಾಗಿ ನಾನು ವಿಡಿಯೋ ಮಾಡೋದ್ರಿಂದ ಎಲ್ಲರಿಗೂ ಅಂದ್ರೆ ಸ್ವಲ್ಪ ಜನಕ್ಕಾದ್ರೂ ಉಪಯೋಗ ಆಗ್ಬೋದು ಅಂತೇಳಿ ನಾನು 2 ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ, ಅದರಲ್ಲಿ ಅತ್ಯಂತ ಸರಳವಾಗಿ ಹೇಗೆ ಈ ಬನ್ನಿ ಮರ ಪೂಜೆಯನ್ನ ಮಾಡಬೇಕು ಅಂತೇಳಿ ಒಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬಾನೇ ವ್ಯೂಸು, ಕಮೆಂಟ್ಸು, ಲೈಕ್ಸು ತುಂಬಾನೇ ಚೆನ್ನಾಗಿ ಬಂತು. ಭಾಳ ಜನ ನಾನು ಆ ಪೂಜೆ ಮಾಡಿದ್ದೀನಿ, ನಮ್ಮ ಇಷ್ಟಾರ್ಥ ನೆರವೇರ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿದ್ರು. ಕೆಲವರು ನನಗೆ ಎದುರಿಗೆ ಕೂಡ ಹೇಳಿದ್ರು. ಹಾಗಾಗಿ ಲಾಸ್ಟ್ ಇಯರ್ ಕೂಡ ಮತ್ತೆ ಮಾಡೋಣ, ಮತ್ತೆ 4 ಜನರಿಗೆ ಹೇಳೋಣ ಅನ್ನೋ ಉದ್ದೇಶದಿಂದ ಲಾಸ್ಟ್ ಇಯರ್ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅದು ಕೂಡ ಸುಮಾರು ಒಂದು 20,000 ಮೇಲೆ ವ್ಯೂಸ್ ಬಂದಿದೆ. ಅದಕ್ಕಿಂತ ಲಾಸ್ಟ್ ಇಯರ್ದಾದ್ರೆ 50,000ಕ್ಕೂ ಕೂಡ ಹೆಚ್ಚು ಜನ ಈ ವಿಡಿಯೋನ ನೋಡಿದ್ದಾರೆ. ನಂದು ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಆದ್ರೂ ನಾನು ಹೇಳಿರುವಂತ ಒಂದು ಪೂಜೆನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಂಡಿದ್ದೀರಲ್ಲ. ಹಾಗೆ ಇನ್ನ ಕೆಲವರಿಗೆ ಬಹಳ ಜನಕ್ಕೆ ಗೊತ್ತಿರಲ್ಲ, ಅವ್ರಿಗೂ ಉಪಯೋಗ ಆಗ್ಬೋದು. ಹೇಳಿದ ವಿಷಯನೇ ಮತ್ತೊಮ್ಮೆ ಹೇಳ್ಬೇಕಂತ, ಕೇಳಿದ ವಿಷಯನೇ ಮತ್ತೊಮ್ಮೆ ಕೇಳ್ಬೇಕಂತ. ಅದು ಎಲ್ಲಿವರೆಗೂ ಅಂದ್ರೆ ಒಂದ್ಸರಿ ಕೇಳಿರ್ತೀವಲ್ಲ, ಮತ್ತೆ ವಿಷಯ ಅದನ್ನೇ ಯಾರಾದ್ರೂ ಹೇಳಿದಾಗ ಇದನ್ನ ಕೇಳಿದಿನ್ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಆಮೇಲೆ ನಾವು ಅದನ್ನ ಹೇಳಕ್ ಹೋದಾಗ ನಮ್ಗೆ ನೆನಪಿರೋದಿಲ್ಲಲ್ಲ. ಹಾಗಾಗಿ ನಾವೆಲ್ಲೇ ತನ ಕೇಳ್ಬೇಕು ಅಂದ್ರೆ ಅದನ್ನ ನಾವು ಇನ್ನೊಬ್ರಿಗೆ ಹೇಳಕ್ ಬರ್ಬೇಕು, ಅಲ್ಲೇ ತನ ಕೇಳ್ಬೇಕಂತ ನನಗೆ ಒಬ್ರು ಹೇಳಿದ್ರು. ಹಾಗಾಗಿ ನಾನು ಯಾರು ಏನೇ ಹೇಳಿದ್ರು ಫಸ್ಟ್ ನಾನು ಕೇಳ್ತೀನಿ, ಆಮೇಲೆ ಅದನ್ನ 10 ಸಾರಿ ಆಗ್ಲೂ ಕೇಳಿದ್ರೆ ಅದು ನಮ್ಗೆ ಅವಾಗ ಮನದಟ್ಟಾಗುತ್ತೆ, ನಾವು ಇನ್ನೊಬ್ರಿಗೆ ಹೇಳೋದಕ್ಕೆ ಕೂಡ ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ನೀವು ವಿಡಿಯೋ ನೋಡಿದ್ರು ಕೂಡ ಮತ್ತೊಂದ್ಸರ ನೋಡಿ, ಇನ್ನೊಂದ್ಸರ ಕೇಳಿ ತಿಳ್ಕೊಂಡು ನೀವು ಕೂಡ ಈ ದಸರಾ ಹಬ್ಬದಲ್ಲಿ ಈ ಜಂಬೆ ಗಿಡಕ್ಕೆ ಅಥವಾ ಬನ್ನಿ ಮರಕ್ಕೆ ಪೂಜೆ ಮಾಡಿ ನೀವು ಕೂಡ ವಿಶೇಷವಾದ ಫಲಗಳನ್ನ ಪಡೀರಿ. ಹಾಗೆ ನಿಮ್ಮಲ್ಲಿ ಜಾತಕ ದೋಷಗಳು ಏನಾದರೂ ಇದ್ದು ಕೂಡ ನಿವಾರಣೆ ಮಾಡ್ಕೊಳ್ಳಿ. ಈ ಪೂಜೆಗೆ ಏನೇನ್ ಸಾಮಾನ್ ಬೇಕು ಅನ್ನೋದನ್ನ ಕೂಡ ಮೊದಲಿಗೆ ನಿಮ್ಗೆ ನಾನು ತಿಳಿಸ್ಬಿಡ್ತೀನಿ, ಬರೆದಿಟ್ಕೊಳ್ಳಿ. ಯಾಕಂದ್ರೆ ಬನ್ನಿ ಗಿಡ ಯಾವಾಗ್ಲೂ ನಮ್ಮನೆ ಪಕ್ಕದಲ್ಲೋ ಹಿತ್ತಲಲ್ಲೋ ಇರೋದಿಲ್ಲ. ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಅಥವಾ ಎಲ್ಲೋ ಒಂದು ವಿಶೇಷವಾದ ಜಾಗಗಳಲ್ಲಿ ಅಥವಾ ಗುಡಿಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ನಾವು ಈ ಪೂಜೆನ ಮಾಡ್ಬೇಕಲ್ಲ. ಹಾಗಾಗಿ ಅಲ್ಲಿ ಹೋದ್ಮೇಲೆ ಒಂದು ಮರ್ತು ಬಿಟ್ವಿ, ಒಂದು ತಗೊಂಡೋದ್ವಿ, ಒಂದು ನಮ್ಮ ಹತ್ರ ಇಲ್ಲ ಅಂತ ನೀವೇನೂ ಬೇಜಾರು ಮಾಡ್ಕೊಳ್ಳಾರ್ದಂಗ ನಾನು ಏನೇನು ಹೇಳಿರ್ತೀನಲ್ಲ ಇದರಲ್ಲೆಲ್ಲ ನೀವು ಲೀಸ್ಟ್ ಮಾಡಿ ಬರೆದಿಟ್ಕೊಳ್ಳಿ, ಎಲ್ಲಾನು ತಗೊಂಡು ಹೋಗಿ. ಒಂದ್ ವೇಳೆ ನಾನು ಹೇಳಿರೋ ವಸ್ತುಗಳಲ್ಲಿ ಏನಾದ್ರೂ ಒಂದು ಇಲ್ಲ ಅಂತಾನೆ ಇಟ್ಕೊಳ್ಳಿ, ಅಥವಾ ಮರ್ತು ಹೋಗಿದಾರಂತೆ ಇಟ್ಕೊಳ್ಳಿ, ಅಥವಾ ನಿಮ್ಗೆ ತರೋದಕ್ಕೆ ಆಗಿಲ್ಲ ಅಂತಾನೆ ಅನ್ಕೊಳ್ಳಿ. ಆ ಟೈಮಲ್ಲಿ ಇದು ನನ್ನ ಹತ್ರ ಇಲ್ಲ, ಇದು ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಏನು ಅಂತ ನಾವು ಮನೆಯವ್ರ ಮೇಲೆ, ಮಕ್ಕಳ ಮೇಲೆ, ಬೇರೆಯವ್ರ ಮೇಲೆ ಜಗಳ ಆಡ್ಲಾರ್ದಂಗ ಯಾವ್ದಾದ್ರೂ ಒಂದು ವಸ್ತು ಇಲ್ಲ ಅಂದ್ರೂ ಕೂಡ ಅದು ಇದೆ ಅಂತೇಳಿ ನೀವು ಮನಸ್ಸಿಂದ ಅದನ್ನ ಆ ಗಿಡಕ್ಕೆ ಸಮರ್ಪಣೆ ಮಾಡಿದ್ರು ಕೂಡ ಪೂಜೆಯ ಫಲ ನಿಮ್ಗೆ ಸಿಕ್ಕುತ್ತೆ. ಈ ಬನ್ನಿ ಮಹಂಕಾಳಿ ಅಂತಾನೆ ಹೇಳ್ತಾರೆ. ಅಂದ್ರೆ ಈ 9 ದಿನಗಳಲ್ಲಿ ಬನ್ನಿ ಗಿಡದಲ್ಲಿ ಮಹಂಕಾಳಿ ವಾಸವಾಗಿರ್ತಾಳೆ, ದೇವಿ ವಾಸವಾಗಿರ್ತಾಳೆ. ಆಕೆ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳೆ ಅಂತ ಒಂದು ನಂಬಿಕೆ ಕೂಡ ಇದೆ. ಇವಾಗ ನಾನ್ ಹೇಳಿದಿನಂತ ಮಾಡೋದಲ್ಲ, ಹಿಂದಿನ ಕಾಲದಿಂದ ಕೂಡ ಮಾಡ್ಕೋತಾ ಬಂದಿದ್ದಾರೆ. ನಿಮ್ಗೆ ಉದಾಹರಣೆ ಅಂತಂದ್ರೆ ಈಗ ರಾಮಾಯಣ ನೀವೆಲ್ಲರೂ ಕೇಳೇ ಇದ್ದೀರ. ರಾವಣನ ಜೊತೆ ಯುದ್ಧಕ್ಕೆ ಹೋಗ್ಬೇಕಾದ್ರೂ ಕೂಡ ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಯುದ್ಧವನ್ನ ಮಾಡಿ ವಿಜಯನ್ನ ಸಾಧಿಸಿದ ಅಂತೇಳಿ ಕೂಡ ನೀವು ಪುರಾಣಗಳಲ್ಲಿ ಕೇಳಿರ್ತೀರ.
ಈ ದ್ವಾಪರ ಯುಗದಲ್ಲಿ ಕೂಡ ಅಷ್ಟೇ ಈ ಬನ್ನಿ ಮರಕ್ಕೆ ಪೂಜೆ ಮಾಡಿ ಪಾಂಡವರು ಕೌರವರ ಜೊತೆ ಯುದ್ಧ ಮಾಡಿ ಗೆದ್ದಿದ್ದಾರೆ ಅಂತ ಕೂಡ ನೀವು ಪುರಾಣಗಳಲ್ಲಿ ಕೇಳಿರ್ತೀರಾ. ಈ ಕಲಿಯುಗದಲ್ಲಿ ಕೂಡ ಪ್ರತಿಯೊಬ್ಬ ರಾಜರು ಹಿಂದಿನ ಕಾಲದಲ್ಲಿ ತಾವು ಯುದ್ಧಕ್ಕೆ ಹೋಗ್ಬೇಕಾಯ್ತಂದ್ರೆ ಈ ಬನ್ನಿ ಮರಕ್ಕೆ ಪೂಜೆ ಮಾಡಿನೇ ಯುದ್ಧಕ್ಕೆ ಹೋಗಿ ವಿಜಯನ್ನ ಸಾಧಿಸ್ತಿದ್ರಂತ. ಹಾಗಾಗಿ ಈ ಹಬ್ಬಕ್ಕೆ ವಿಜಯದಶಮಿ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಈ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ನಮ್ಮೆಲ್ಲಾ ಕೆಲಸಗಳಲ್ಲಿ ವಿಜಯವನ್ನ ಪಡೆಯೋಣ ಅಂತ ಹೇಳ್ತಾ ಈ ಪೂಜೆ ಹೇಗ್ ಮಾಡಬೇಕು ಅನ್ನೋದನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಗಿಡ ಎಲ್ಲಿದೆ ಅಂತ ಗಿಡನ ನೋಡ್ಕೊಂಡು ಬನ್ನಿ. ಅದು ನಿಮ್ಮ ಮನೆ ಹತ್ತಿರದಲ್ಲಿದೆನಾ ದೂರ ಇದೆನಾ ಅಂತೇಳಿ ಅದ್ರ ಮೇಲೆ ನೀವು ಪೂಜಾ ಸಾಮಾನನ್ನ ತಗೊಂಡು ಹೋಗ್ಬೋದು. ಹತ್ರದಲ್ಲಿ ಇತ್ತಂದ್ರೆ ನೀವು ಪ್ಲೇಟಲ್ಲಿ ತಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಡಬ್ಬಿ ಮಾಡ್ಕೊಳ್ಳಿ, ಅದರಲ್ಲಿ ಇಟ್ಕೊಂಡು ನೀವು ಗಾಡಿ ಮೇಲೆ ಆದ್ರೂ ಕೂಡ ಹೋಗಿ ಪೂಜೆನ ಮಾಡ್ಬೋದು. ಫಸ್ಟ್ ಒಂದು ತುಂಬಿದ ಕುಡಿದು ನೀರು ತಗೊಳ್ಳಿ. ನಿಮ್ಗೆ ಅಲ್ಲೆಲ್ಲ ಮಂದಿರದಲ್ಲಿ ನಳ ಇದಾವೆ, ಬಾವಿ ಇದಾವೆ ಅಂದ್ರೆ ಅಲ್ಲಿ ಕೂಡ ತುಂಬ್ಕೋಬಹುದು. ಒಂದ್ ಸ್ವಲ್ಪ ನೀರು, ಗಿಡಕ್ಕೆ ಪೂಜೆ ಮಾಡೋದಕ್ಕೆ ಅರಿಶಿಣ, ಕುಂಕುಮ, ಗಂಧ ಅಥವಾ ವಿಭೂತಿ, ಇದರಲ್ಲಿ ಕಾಯಿ, ಕರ್ಪೂರ, ಊದಿನ ಕಡ್ಡಿ, ಎಲೆ, ಅಡಿಕೆ, ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಬಾಳೆಹಣ್ಣಾಗ್ಲಿ, ಇಲ್ಲ ಕಡ್ಲೆ ಪುಟಾಣಿ ಅಂತಿರಲ್ಲ, ಪುಟಾಣಿ ಬೆಲ್ಲ ಅಥವಾ ಪುಟಾಣಿ ಸಕ್ಕರೆ. ನಿಮ್ಗೆ ಟೈಮ್ ಇತ್ತು, ನನಗೆ ಅನುಕೂಲ ಇತ್ತು, ನೀವು ಓಪಿಗಿತ್ತಂದ್ರೆ ನೀವು ನೈವೇದ್ಯ ಕೂಡ ಮಾಡ್ಕೊಂಡು ಹೋಗ್ಬೋದು. ಸಿರಾ ಅಥವಾ ಸಜ್ಜಿಗೆ ಅಂತೀವಲ್ಲ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಕಡ್ಡಿ ಪೆಟ್ಟಿಗೆ, ಆಮೇಲೆ ಲೋಬಾನ, ಕರ್ಪೂರ, ಉತ್ತುತ್ತಿ, ಹೆಜ್ಜೆ ವಸ್ತ್ರ, ಹೂವ ಅಥವಾ ಹೂವಿನ ಹಾರ ಹಾಕೋದಕ್ಕೆ, ಗಿಡದ ಮುಂದೆ ಹಾಕೋದಕ್ಕೆ ಒಂದು ಚಿಕ್ಕದೊಂದು ರಂಗೋಲಿ ಪುಡಿ, ಅಲ್ಲಿ ದೀಪ ಹಚ್ಚೋದಕ್ಕೆ ಪ್ರಣತಿ ತಗೊಳ್ಳಿ. 2 ಪ್ರಣತಿ ಒಂದ್ರ ಮೇಲೆ ಒಂದು ಇಟ್ಟು, ಮಣ್ಣಿನ ಪ್ರಣತಿ ಆದ್ರೂ ಪರವಾಗಿಲ್ಲ, ಮಣ್ಣಿನ ಪ್ರಣತಿ. ಅದಕ್ಕೆ ನೀವು ತುಪ್ಪದಿಂದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಒಂದು 10 ರೂಪಾಯಿ ಪ್ಯಾಕೆಟ್ ಸಿಕ್ಕುತ್ತೆ, ಆ ತರ ಪ್ಯಾಕೆಟ್ ತಗೊಂಡು ಒಂದು ತುಪ್ಪ ಕರಗಿಸಿ ತಗೊಂಡೋಗಿ. ಆಮೇಲೆ ಬತ್ತಿ, ಅಕ್ಷತೆ ಹಾಕೋದಕ್ಕೆ, ಬಾಳೆಹಣ್ಣು, ನಿಮ್ಗೆ ಇನ್ನೂ ಏನೇನು ಪೂಜೆ ಸಾಮಾನು ಬೇಕೋ ಎಲ್ಲ ಒಂದು ಹಿಂದಿನ ದಿನ ರಾತ್ರಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಇದು ಬೆಳಗಿನ ಜಾವಾನೇ ಮಾಡುವಂಥದ್ದು ಪೂಜೆ. ನವಮಿ ಅಮಾವಾಸ್ಯೆ ಏನು ಮುಗಿಯುತ್ತಲ್ಲ, ನೆಕ್ಸ್ಟ್ ಡೇ ಅಂದ್ರೆ ಪಾಡ್ಯದಿಂದ ಈ ಪೂಜೆನ ಮಾಡೋದಕ್ಕೆ ಶುರು ಮಾಡಬೇಕು. ನೀವು ಅವತ್ತಿನ ದಿನ ಬೆಳಗಿನ ಜಾವ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಹೊರಗಡೆ ನೀರು ಹೊಡೆದು ರಂಗೋಲಿ ಹಾಕಿ ಹೊಸ್ಲಿ ಪೂಜೆ ಮಾಡಿ, ಹೊಸ್ಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಮತ್ತೆ ರಂಗೋಲಿ ಹಾಕಿ ಹೂವನ್ನ ಏರಿಸಿ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು. ಮನೆಗೆ ದೇವ್ರ ಪೂಜೆ ಮಾಡಿದ್ಮೇಲೆ ನಿಮ್ಮ ಮನೆಯಲ್ಲಿ ತುಳಸಿ ಇತ್ತಂದ್ರೆ ತುಳಸಿಗೂ ಕೂಡ ನೀರು ಹೊಡೆದು ರಂಗೋಲಿ ಹಾಕಿ ಅಲ್ಲಿ ಒಂದು ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡಿ, ನಾನು ಹೇಳಿರುವಂಥ ಎಲ್ಲ ಪೂಜಾ ಸಾಮಾನುಗಳನ್ನ ತಗೊಂಡು ಅಲ್ಲಿಗೆ ಹೋಗ್ಬೇಕು. ನೀವು ಬೆಳಗಿನ ಜಾವ ಕೆಲವೊಬ್ರು 2 ಗಂಟೆಗೆ 3 ಗಂಟೆಗೆ ಕೂಡ ಹೋಗೋದನ್ನ ನೋಡಿದೀನಿ. ಅಷ್ಟು ಬೇಗ ಹೋಗ್ಬೇಕಂತೇನಿಲ್ಲ. 4 ಗಂಟೆಯಿಂದ ನೀವು 6 ಗಂಟೆ ಒಳಗಡೆ ಅಂದ್ರೆ ಬೆಳಗ್ಗೆ ಅರಿಯೋದಕ್ಕಿಂತ ಮುಂಚೆನೆ ಈ ಪೂಜೆನ ಮಾಡಿ ಬಂದ್ರೆ ತುಂಬಾನೇ ಒಳ್ಳೆ ಫಲ ಸಿಕ್ಕುತ್ತೆ. ಹಾಗಾಗಿ ನೀವು ಗಿಡಕ್ಕೆ ಹೋದ್ಮೇಲೆ ಫಸ್ಟ್ ನೀವು ಕಾಂಡ ಇರುತ್ತಲ್ಲ, ಕಾಂಡಕ್ಕೆ ಕೈ ತಾಕ್ಸಿ ನೀರನ್ನ ಹಾಕ್ಬೇಕು. ಜಾಸ್ತಿ ನೀವು ಒಯ್ದರ ನೀರ್ತನ್ನೆಲ್ಲ ಅಲ್ಲೇ ಸುರಿಬೇಡಿ. ಯಾಕಂದ್ರೆ ನಮ್ಮಾಗೆ ಬಹಳ ಜನ ಇಲ್ಲಿ ಪೂಜೆ ಮಾಡೋದಕ್ಕೆ ಬಂದಿರ್ತಾರೆ. ಸ್ವಲ್ಪ ಈ ತರ ನೀರು ಹಾಕೊಂಡು ಕೈಗೆ ಬುಡದಲ್ಲಿ ಹಾಕ್ಬೇಕು. ನಿಮ್ಗೆ ಸಾಧ್ಯ ಆಯ್ತಂದ್ರೆ ಕಾಂಡನ ಈ ರೀತಿ ಟಚ್ ಮಾಡಿ ತೊಳೆದ್ರಿಂದ ಕೂಡ ಚೆನ್ನಾಗಿ ಸ್ವಲ್ಪ ಕಾಂಡ ನೀರನ್ನ ಹಾಕಿ ಅದಕ್ಕೆ ಗಂಧ, ವಿಭೂತಿ, ಅರಿಶಿಣ ಹಚ್ಚಬೇಕು. ಹಚ್ಚಿದ ಹೆಜ್ಜೆ ವಸ್ತ್ರ ಹಾಕಿ ನೀವು ಎದಿರ್ತಕ್ಕಂಥ ಹೂ, ಬಿಡಿ ಹೂ ಇದ್ರೆ ಬಿಡಿ ಹೂ, ಇಲ್ಲಾಂದ್ರೆ ಹೂವಿನ ಹಾರ ಆಗ್ಲಿ ಹಾಕ್ಬೇಕು. ಇನ್ನ ಕೆಳಗಡೆ ಏನೆಲ್ಲ ಇರುತ್ತಲ್ಲ ಅಲ್ಲಿ ಒಂದ್ ಸ್ವಲ್ಪ ಚಿಕ್ಕದೊಂದು ರಂಗೋಲಿನ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಅಲ್ಲಿ ನೀವು ಒಯ್ದಿರ್ತಿರಲ್ಲ ಎಲೆ, ಅಡಿಕೆ, ದಕ್ಷಿಣೆ. ಎಲೆ ಅಡಿಕೆ ಜೊತೆಗೆ ದಕ್ಷಿಣೆ ಕೂಡ ಇಡ್ಬೇಕು ಅಂತ ಹೇಳಿದ್ನಲ್ಲ. ಈ ಕೆಲವೊಬ್ರು ಡೈಲಿ 1 ರೂಪಾಯಿನೂ ಇಡ್ತಿರ್ತಾರೆ. ಆ ತರ ಇಡೋದ್ರಿಂದ ಏನೂ ಉಪಯೋಗ ಇಲ್ಲಲ್ಲ. ಹಾಗಾಗಿ ನೀವು ಅಲ್ಲಿ ಗುಡಿ ಹತ್ರ, ನೀವು ಮಠದ ಹತ್ರ ಇಲ್ಲಿ ಹೋಗ್ತಿರೋ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಇರ್ತಾರೆ ಅಥವಾ ಪುರೋಹಿತರು ಇರ್ತಾರೆ, ಅವರಿಗೆ ನೀವು 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ ಒಂದೇ ದಿನ ನೀವು ಕೊಟ್ಟು ನಮಸ್ಕಾರ ಮಾಡಿದ್ರು ಕೂಡ ನಡೆಯುತ್ತೆ. ಡೈಲಿ ದಕ್ಷಿಣ ಒಯ್ಬೇಕಂದ್ರೆ ಈಗೆಲ್ಲ ಫೋನ್ ಪೇ, ಗೂಗಲ್ ಪೇ ಬಂದ್ಬಿಟ್ಟಿದಾವಲ್ಲ, ಯಾರ ಹತ್ರನೂ ಚೇಂಜ್ ಇರೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ಕೊಂಡ್ರು ಕೂಡ ನಮಗೆ ದಕ್ಷಿಣೆ ಕೊಟ್ಟಂಗೆ ಆಗುತ್ತೆ. ನೀವು ನೈವೇದ್ಯಕ್ಕೆ ಏನ್ ತಗೊಂಡು ಹೋಗಿರ್ತೀರಲ್ಲ, ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು, ಇಲ್ಲ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸು, ಇಲ್ಲ ಪುಟಾಣಿ, ಬೆಲ್ಲ, ಸಕ್ಕರೆ ಅಂತೂ ಮನೇಲಿ ಇದ್ದೇ ಇರುತ್ತಲ್ಲ, ಅದನ್ನಾದ್ರೂ ಪರವಾಗಿಲ್ಲ. ಇಲ್ಲ ನಿಮ್ಗೆ ಅನುಕೂಲ ಇತ್ತಂದ್ರೆ ಸ್ವಲ್ಪ ಸಜ್ಜಿಗೆ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ. ನಿಮ್ಗೆ ಯಾವ್ದು ನೈವೇದ್ಯಕ್ಕೆ ತಗೊಂಡಿರ್ತೀರಲ್ಲ ಅದನ್ನಲ್ಲಿ ನೈವೇದ್ಯ ಮಾಡಬೇಕು. ಮಾಡಿ ದೀಪನ ಹಚ್ಚಬೇಕು. ದೀಪ ಹಚ್ಚಿದಾದ ನಂತರ ಉದಿನ ಕಡ್ಡಿ ಬೆಳಗಿದ್ಮೇಲೆ ಕಾಯಿ ಒಡೆದು ಕರ್ಪೂರ ಆರತಿ ಮಾಡಿ ಮಂಗಳಾರತಿ ಮಾಡಬೇಕು. ಅದಾದ್ಮೇಲೆ ಲಾಸ್ಟಿಗೆ ಧೂಪದ ಆರತಿ ಬೆಳಗಿ ಅಲ್ಲಿಡಬೇಕು. ಅವಾಗ ನೀವು ಕೈಯಲ್ಲಿ ಅಕ್ಷತೆನ ತಗೊಂಡು ನಿಮ್ಮ ಮನದಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಆಸೆ ಏನಿದೆ, ಅಥವಾ ಉದ್ಯೋಗ ಬರ್ಬೇಕಾ, ಮದ್ವೆ ಆಗ್ಬೇಕಾ, ಮಕ್ಕಳಾಗ್ಬೇಕಾ, ಅಥವಾ ಆರೋಗ್ಯ ಚೆನ್ನಾಗಾಗ್ಬೇಕಾ, ಅಥವಾ ನಿಮ್ಮ ಸಾಲ ಇದೆ ಅದು ಎಲ್ಲ ಕ್ಲಿಯರ್ ಆಗಬೇಕು ಅಂತ, ಅಥವಾ ನಿಮ್ಮ ಆಸೆ ಏನೇ ಇರಲಿ ಅದನ್ನ ನೀವು ಮನಸ್ಸಲ್ಲಿ ಅನ್ಕೊಳ್ಳಿ. ಎಂಥ ಆಸೆ ಅಂದ್ರೆ ನಿಮ್ದು ಕೋರಿಕೆ ಧರ್ಮಬದ್ಧವಾಗಿರ್ಬೇಕು. ನಾನು ನಾಳೆನೇ ಕೋಟೇಶ್ವರ ಆಗ್ಬೇಕಂದ್ರೆ ಆಗೋದಿಲ್ಲ.
ನಿಮ್ಮ ಇಷ್ಟ ಏನಿದೆಯೋ ಅದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಗಿಡ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಈ ಸಾರಿ 11 ದಿನ ಬಂದಿದೆ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ನೀವು 11 ಪ್ರದಕ್ಷಿಣೆ ಹಾಕಬೇಕು. ಕೆಲವೊಂದು ಕಡೆ ಪ್ರದಕ್ಷಿಣೆ ಹಾಕೋದಕ್ಕೆ ಪ್ಲೇಸ್ ಇರೋದಿಲ್ಲ, ಅಂಥ ಟೈಮಲ್ಲಿ ನಾವು ನಿಂತಲ್ಲೇ ಪ್ರದಕ್ಷಿಣೆ ಮಾಡ್ಬೋದು. ನಾನು ಆಲ್ರೆಡಿ ಎಷ್ಟೋ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀನಿ. ನಿಮಗೆ 11 ಪ್ರದಕ್ಷಿಣೆ ಆಗಿಲ್ಲ ಅಂದರೆ 9 ಹಾಕಿ, 9 ಆಗಿಲ್ಲ ಅಂದರೆ 5 ಹಾಕಿ, 5 ಆಗಿಲ್ಲ ಅಂದರೆ 3 ಆಗಲಿ, ಅಥವಾ ಒಂದಾದರೂ ಪ್ರದಕ್ಷಿಣೆ ಹಾಕಲೇಬೇಕು. ಪ್ರದಕ್ಷಿಣೆ ಹಾಕಿ ನಿಮ್ಮ ಸಂಕಲ್ಪ ಆದಮೇಲೆ ಆ ಬನ್ನಿ ಗಿಡಕ್ಕೆ ಅಕ್ಷತೆಯನ್ನು ಹಾಕಬೇಕು. ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು 1 ನಿಮಿಷ ಆಗಲಿ ಎಲ್ಲಾದ್ರೂ ಪ್ಲೇಸ್ ಇದ್ರೆ ಅಲ್ಲಿ ಕೂತ್ಕೋಬೇಕು. ಇನ್ನು ನಮ್ಮ ಥರನೇ ಪೂಜೆ ಮಾಡೋದಕ್ಕೆ ಮುತ್ತೈದರೆಲ್ಲ ಬಂದಿರ್ತಾರಲ್ಲ, ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಈ ಪೂಜೆ 11 ದಿನ, ಈ ನವರಾತ್ರಿ ಬಂದಿರೋದ್ರಿಂದ 11 ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಮ್ಗೆ 11 ದಿನ ಮಾಡಕ್ ಆಗಿಲ್ಲ ಅನ್ನೋರು 9 ದಿನ ಮಾಡ್ರಿ. 9 ದಿನಾನೂ ಆಗಿಲ್ಲ, ಯಾಕಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ ಬರುತ್ತಲ್ಲ, ಡೇಟ್ ಆಯ್ತಂದ್ರೆ ಅವಾಗ 5 ದಿನ ನಾವು ಈ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು 5 ದಿನ ಆದ್ರೂ ಈ ಪೂಜೆನ ಮಾಡ್ಬೋದು. ಅಷ್ಟು ಇಲ್ಲಾಂದ್ರೆ 3 ದಿನ ಆದ್ರೂ ಈ ಪೂಜೆನ ಮಾಡ್ಬೋದು. 3 ದಿನನೂ ಆಗಿಲ್ಲ ಅಂದ್ರೆ ಒಂದೇ ದಿನ ಕೂಡ ಈ ರೀತಿ ಪೂಜೆ ಮಾಡಿ ದೇವಿಗೆ ಅಂದ್ರೆ ಆ ಗಿಡಕ್ಕೆ ಉಡಿ ತುಂಬಬೇಕು. ಉಡಿ ತುಂಬೋದ್ರಿಂದ ಕೂಡ ತುಂಬಾನೇ ಒಳ್ಳೇದು. ಈಗ ನೀವು ಎಷ್ಟು ದಿನ ಮಾಡ್ತೀರಿ ಅನ್ನೋದ್ರ ಮೇಲೆ 1 ದಿನ ಆದ್ರೂ ಉಡಿ ತುಂಬಲೇಬೇಕು. ನೀವು ಪೂಜೆನ ಸ್ಟಾರ್ಟ್ ಮಾಡಿದ್ಮೇಲೆ 1 ದಿನ ಆದ್ರೂ ನಿಮ್ಗೆ ಯಾವತ್ತ ಅನುಕೂಲ ಇರುತ್ತೆ ಅವತ್ತಾದ್ರೂ ಗಿಡಕ್ಕೆ ಉಡಿ ತುಂಬಬೇಕು. ಈಗ ಹಾಲಿಡೇಸ್ ಬರುತ್ತೆಲ್ಲ, ಹಾಲಿಡೇಸ್ ಅಲ್ಲಿ ಕೆಲವರೆಲ್ಲ ಊರಿಗೆ ಹೋಗ್ತಾ ಇರ್ತಾರೆ. ಅವಾಗ ಹೆಂಗಪ್ಪ ನಾವು ಬೇರೆ ಕಡೆ ಹೋದಾಗ ಮಾಡ್ಬೋದಾ ಇಲ್ಲ ಅಂತ ಕೂಡ ನಿಮ್ಗೆ ಡೌಟ್ಸ್ ಬರುತ್ತೆ. ಎಲ್ಲೇ ಆಗ್ಲಿ ಗಿಡ ಇದ್ರೆ ಸಾಕು, ನೀವು ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ನನಗೆ ಅಲ್ಲಿ ನಾವು ಹೋಗೋ ಊರಲ್ಲಿ ಗಿಡ ಇರಲ್ಲ ಅನ್ನೋದಾದ್ರೆ ನೀವು 3 ದಿನ 5 ದಿನ ಈಗಾಗಲೇ ಹೇಳಿದ್ನೆಲ್ಲ ಆ ರೀತಿ ಕೂಡ ಈ ಪೂಜೆನ ಮುಗಿಸ್ಬೋದು. ಮಂಗಳವಾರ, ಶುಕ್ರವಾರ, ದುರ್ಗಾಷ್ಟಮಿ, ನವಮಿ ಹಬ್ಬದ ದಿನ ಯಾವತ್ತಾದ್ರೂ 1 ದಿನ ಈ ಗಿಡಕ್ಕೆ ಉಡಿಯನ್ನ ತುಂಬಬೇಕು. ಉಡಿ ತುಂಬಬೇಕಾದ್ರೆ ಅವತ್ತು ಕುಬಸ ಸ್ವಲ್ಪ ಹೆಚ್ಚಿಗೆ ಏನಾದ್ರೂ ಕುಬಸ, ಬಳೆ ಇವೆಲ್ಲ ತಗೊಂಡೋಗಿ ಉಡಿ ತುಂಬಿದ್ರೆ ತುಂಬಾ ಚೆನ್ನಾಗಿ. ನೀವು ಕಾಯಿ ಪ್ರತಿದಿನ ಉಡಿಬೇಕಂತೇನಿಲ್ಲ. ಫಸ್ಟ್ ದಿನ ಮತ್ತೆ ಲಾಸ್ಟ್ ದಿನ ಕಾಯಿ ಹೊಡೆದ್ರೂ ಸಾಕು. ಈ ಸಾರಿ 11 ದಿನ ಬಂದಿದೆ ಅಂತ ಹೇಳಿದ್ನಲ್ಲ, ಇದು ಯಾವಾಗ ಬರುತ್ತೆ ಅಂದ್ರೆ 10 ವರ್ಷಕ್ಕೊಂದ್ಸಲ ಈ ರೀತಿ ಬರುತ್ತಂತೆ. ತಿಥಿಗಳು ಹೆಚ್ಚು ಕಡಿಮೆ ಆದಾಗ 1 ತಿಥಿ ಹೆಚ್ಚಿಗೆ ಬರುತ್ತೆ ಅಂತ. ಹಾಗಾಗಿ 10 ವರ್ಷಕ್ಕೊಂದ್ಸಲ 11 ದಿನ ಬರುತ್ತೆ ಹಬ್ಬ. ಈಗ 10 ವರ್ಷದಿಂದ ಕೂಡ ಹೀಗೆ ಬಂದಿತ್ತು. ಅವಾಗೂ ಕೂಡ ನಾನು ಹೀಗೆ ಪೂಜೆ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಾವು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರೂ ಕೂಡ ಈ ಪೂಜೆನ ಮಾಡಿ ಆ ದೇವಿಯ ಅಂದ್ರೆ ಬನ್ನಿ ಮಹಾಂಕಾಳಿಯ ಕೃಪೆ ಎಲ್ಲರೂ ಪಡೀಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.